ये क्या पूछने क्या विषय क्या भी नहीं विषय ಎಲ್ಲ ಜಾತ್ರೆಗೆ ಹೋಗಿ ಚಕಡಿ ನೋಡ್ರಿ ಎಷ್ಟು ಅದಾವ ಇವೆಲ್ಲ ಜಗ್ಗಿ ಅದಾವ ಹಂಗ ಬಾಗಲಕೋಟೆಯಿಂದನ ಅದಾವ ಹೋಗ್ಬೇಕಾರ ಹಂಗ ಜಗ್ಗಿದ್ವು ನೋಡ್ರಿ ಆಕ್ಸಿಡೆಂಟ್ ಓಲ್ಟ್ಯಾಕ್ ಮಾಡ್ಬೇಕಾರ ಆಗಿರ್ಬೇಕದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು 10ನೇ ತಾರೀಕು ಕಂಪ್ನಿಗೆ ಬಂದೇವಿ ಕಂಪ್ನಿಗೆ ಬಂದ ಕೂಡಲೇ ಲೋಡಿಂಗ್ ಚಲೋ ಆಗೈತಿ ನಮ್ದು ಎಷ್ಟನೇಪ್ಪ ಅಂದ್ರೆ 6ನೇ ಪಾಳಿ ಇತ್ತು ಈಗ ಆಲೆ 2-3 ಗಾಡಿ ಆಗ್ಯಾವ ಲೋಡಿಂಗ್ ಬರ್ರಿ ಈಗ ಹೋಗೋಣ ಮತ್ತು ನಮ್ಮದು ಲೋಡಿಂಗ್ ಬಂದರೂ ಬರ್ತೈತಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅದಾವ ಅಂತ ಹೇಳ್ಯಾರ ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡೋಣ ಇವತ್ತು ಕಂಪ್ನಿಗೆ ಬಂದೀನಿ ಕಂಪ್ನಿಗೆ ಬಂದ ಕೂಡಲೇ ಇದೊಂದು ಗಾಡಿ ಲೋಡ್ ಆಗೈತಿ ಇದು ಬಿಜಾಪುರಕ್ಕೆ ದಾವಲ್ ಅನ್ನೋ ಗಾಡಿ ಅದೊಂದು ಗಾಡಿ ಲೋಡ್ ಆಗೈತಿ ಇದು ದಾವಣಗೆರೆ ಹಾವೇರಿ ಇನ್ನೊಂದು ಗಾಡಿ ತೆಗ್ದಾರ ಇದೊಂದು ಗಾಡಿದೈತಿ ಇದೊಂದು ಗಾಡಿದ ಆಮ್ಯಾಗ ನಮ್ಮ ಗಾಡಿದ ನೆಕ್ಸ್ಟ್ ಪಾಳಿ ಇದೊಂದು ಗಾಡಿ ಹೇಳ್ಯಾರಂತ ಇದು ಬಿಜಾಪುರಕ್ಕೆ ಅಲ್ಲೊಂದು ಗಾಡಿ ಲೋಡಿಂಗ್ ಹಚ್ಚಾರ ನೋಡುನು ಅದು ಗಾಡಿ ಲೋಡಿಂಗ್ ಆಯ್ತು ಗಣೇಶ ಬರ್ದ ನಮಗೂ ಹೇಳ್ಯಾರ ಲೋಡಿಂಗ್ ಪಾಕ ಗಿಳ್ಕ ತೆಗ್ದೀನಿ ಹಗ್ಗದು ಮ್ಯಾಗಿಟ್ಟೇನಿ ಹಚ್ಬೇಕು ನಾವು ಗಾಡಿಗೆ ಗಾಡಿ ಹಚ್ಚುನು ಅವ್ರು ಮಾಲ್ ತೆಗೆದ್ರೆ ಗಾಡಿ ಹಚ್ಚಂದ್ರೆ ಗಾಡಿ ಹಚ್ಚುನಲ್ಲಿ ಬಿಜಾಪುರ ಇದು ಭಾಳ ಕಡಿಮೆ ಐತಿ ನಮ್ಮದು 2 ಪಾಯಿಂಟ್ ಅಂತ ಹೇಳ್ಯಾರ ನೋಡುನು ಹಾಗೆ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಅಂತ ಹೇಳ್ಯಾರ ಅದಕ್ಕೆ ಗಾಡಿ ಹಚ್ಬೇಕೀಗ ನಮ್ಮ ಗಾಡಿನೂ ಪಾಯಿಂಟಿಗೆ ಹಚ್ಚೀವಿ ಮಾಲೆಲ್ಲ ತೆಗ್ದಾರ ಇದೊಂದು ಗಾಡಿ ಬಂದೈತಿ ರಾಯಚೂರಕ್ಕೆ ಅಲ್ಲೊಂದು ಬಡ ದೋಸ್ತ ಹಚ್ಚಾರ ಅದು ಯಾವ ಊರದ ಬಳ್ಳಾರಿ ಹಚ್ಚಾರ ನಮಗೆಲ್ಲ ಮಾಲೆಲ್ಲ ರೆಡಿ ಐತಿ ಕರೆಕ್ಟ್ ಹಚ್ಚತ್ತಾರ ಲೋಡಿಂಗ್ ಮಾಡಾಕತ್ತಾರ ಬಾಕ್ಸ್ ಐಟಮ್ ಅದು ಭಾಳ ಇಲ್ಲ ಈ ಸಲ ಮಟ್ರಿಯಲ್ ಭಾಳ ಕಡಿಮೆ ಐತಿ ಗಾಡಿ ಲೋಡ್ ಆಗೈತೆ ನಮ್ದು ಗಾಡಿ ಲೋಡ್ ಆಗಿ ಇಲ್ಲಿ ಸೈಡ್ ಹಚ್ಚೀನಿ ಇವ್ರು ಆಗಲಿ ಗಣೇಶ್ ಸಾಬರ್ ಗಾಡಿಗೆ ತಾಳ್ಪಲ್ ಹಾಕಿಬಿಟ್ಟಾರ ಇನ್ನು ನಮ್ಮ ಗಾಡಿಗೆ ಹಾಕ್ಬೇಕು ಇದು ಇಲ್ಲೇ ಲೋಕಲ್ ಹೊಗಟಾರಿಮ್ಮ ತಾಳ್ಪಲ್ ಹಾಕತ್ತೀವಿ ನಮ್ಮ ಗಾಡಿಗೆ ಇವ್ರು ಹಾಕತ್ತಾರ ಪಾಪ ಯಾರ್ದು ಹಗ್ಗ ಸಂಬಂಧ ಇಲ್ಲ ನಂಗೆ ನಮ್ಮ ಗಾಡಿ ಹಗ್ಗ ತಾಳ್ಪಲದು ಎಲ್ಲ ಹಾಕಿದ್ವಿ ಗಣೇಶ್ ಸಾಬರ್ದು ನಮ್ದು ನೋಡ್ರಲ್ಲಿ 2 ಗಾಡಿ ಹಗ್ಗ ತಡ್ಪಲ್ ಹಾಕೀವಿ ಈಗ ದಾವಲನ್ನು ಹಗ್ಗ ತಡ್ಪಲ್ ಹಾಕಕ್ಕೆ ಬಂದೀವಿ ಇಲ್ಲೇ ಇವ ತಡ್ಪಲ್ ಒಲ್ಲೆ ಬರೀ ಹಗ್ಗ ಅಷ್ಟು ಹಾಕ್ತಾನಂತೆ ನಮ್ಮ ಗಾಡಿ ಎಲ್ಲ ತಡ್ಪಲ್ ಗಿಡಪಲ್ ಹಾಕೀವಿ ಇದೊಂದು ರಾಯಚೂರು ಗಾಡಿ ಇದನ್ನು ತುಂಬ್ಯಾರ ಇನ್ನೂ ಬಿಲ್ ಗಿಲ್ಲದು ಏನು ಬಂದಿಲ್ಲ ಯಾರೂ ಬಂದಿಲ್ಲ ಮತ್ತು ಒಂದು ಎಷ್ಟು ಗಾಡಿ ಅಂದರೆ ಇವತ್ತು 1 ಇದು 2 ಇದು 3 ಇದೊಂದು 4 ಇದೊಂದು ಬಡ ದೋಸ್ತ ಒಂದು 5 ಆಮೇಲೆ ಒಂದು ಇರ್ಪಕ್ಷನ್ ಹೋಗ್ಯಾನ 6 ಅದೊಂದು 7 ಇವರು ಪ್ರಭು ಅನ್ನಾರ ಇವ್ರದ್ದೊಂದು ಗಾಡಿ ಇದೆ ಇವರು ಲೋಡಿಂಗ್ ಬಂದಾರ ಲೋಡಿಂಗ್ ಇಲ್ಲ ಈಗ ಸದ್ಯಕ್ಕೆ ಮಾತ್ರ ಎಣ್ಣೆ ಹೊಡೆದ ಕುಂತ್ಬಿಟ್ರ ಈಗ ಇದೊಂದು ಗಾಡಿ ಬಡ ದೋಸ್ತ ಇದು ರಾಯಚೂರು ಅದೊಂದು ಬಳ್ಳಾರಿ ಇವ್ರ ಸುದೀಪ್ ಅನ್ನಾರ ಹಗ್ಗ ಹಾಕತ್ತಾರ गाड़ी ये क्या पूछने क्या विषय क्या भी नहीं विषय हाक्री ये बिल आया कि नहीं जे कालोड सब हाँ बिल आया कि नहीं ए बिल समाधान बिल की लीव ಬಂದೈತೆ ಟೈಮ್ ಎಷ್ಟಪ್ಪ ಅಂದ್ರೆ 6:30 ಆಗೈತೆ ಹೋಗೋಣ ಈಗ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಮನೆಗೆ ಹೋಗಿ ನಾಳೆ ಖಾಲಿ ಮಾಡೋದು ಬಾಗಲಕೋಟೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲಿದ್ದೀರಪ್ಪ ಅಂದ್ರೆ ಈಗ ಕೊಳಗೇರಿ ಕ್ರಾಸ್ ದಾಟೀನಿ ಬಾಗಲಕೋಟೆ ಲೋಡ್ ಆಗೈತೆ ನಮ್ಮ ಗಾಡಿ ನಿನ್ನೆ ಅದನ್ನ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ ಸೈಡ್ ಹಾಕಿ ಈಗ ಹಗ್ಗ ತಡ್ಪಲ್ ಚೆಕ್ ಮಾಡ್ಬೇಕು ಗಾಡಿದ ಅದರ ಸಂಬಂಧ ಹೈಟ್ ಏನು ಭಾಳ ಇಲ್ಲ ಸ್ವಲ್ಪ ಐತಿ ಆದರೂ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇರ್ತೀನಿ ಎಲ್ಲ ಕರೆಕ್ಟ್ ಐತಿ
ಕರೆಕ್ಟ್ ಐತಿ. ಹೋಗೋನೀಗ ಇಲ್ಲಿಂದ 4 ಕಿಲೋಮೀಟರ್ ಐತಿ ಬರೀ ಬಾಗಲಕೋಟೆ. ಕೆರೂರು ರೀಚ್ ಆದೆ ನೋಡ್ರಿ. ರೋಡ್ನಾಗೆಲ್ಲ ಲಿಕ್ವಿಡ್ ಹೆಂಗೆ ಚಲ್ಲ ಇದೆ. ಗಾಡಿ ಮಾತ್ರ ಪದ್ಧತಿ ಸ್ಲಿಪ್ ಆಕತಿ ನೋಡ್ರಿ. ಎಲ್ಲ ಬ್ಲ್ಯಾಕ್ ಕಲರ್ ಕಾನೂನೆಲ್ಲ ಬರೀ ಲಿಕ್ವಿಡೇ ಇದೆ. ಭಾಳ ಸ್ಲೋ ಹೊಡಿಬೇಕಿದ್ರೆ ಗಾಡಿ, ಯಾಕಂದ್ರೆ ಗಾಳಿ ಸ್ಲಿಪ್ ಆಗತ್ತ. ಅದ್ರ ಸಂಬಂಧ ನೋಡ್ರಿ ಆ ಕಡೆ ಭಾಳ ಬಿದ್ದೈತಿ. ಇದು ಕಬ್ಬಿಂದಿದೆ, ಕಬ್ಬಿಂದ ಆನ ಇದೆ. ಯಾವುದೋ ದೊಡ್ಡ ಗಾಡಿ ಯಾರು ಎಲ್ಲ ಟ್ಯಾಂಕರ್ ಇರ್ತಾವಲ್ಲ, ಅವ್ರು ಓಪನ್ ಮಾಡ್ಕೊಂಡು ಹೋಗಿರ್ತಾರೆ ಅಪ್ಪಿಗೆ ಎಲ್ಲ ಬೀಳಿ ಅಂತೇಳಿ. ಅದ್ರ ಸಂಬಂಧ ಭಾಳ ಸ್ಲೋ ಹೋಗ್ಬೇಕಿಲ್ಲೇ. ಫೈನಲ್ ಆಗಿ ನಾನೀಗ ಬಾಗಲಕೋಟೆ ರೀಚ್ ಆದೆ. ಸೀದಾ APMC ಹೋಗ್ಬೇಕು. APMC ಒಳಗೆ ಐತೆ ಅವ್ರದ್ದು. ಇದು ನವನಗರ ಕಮಾನ್ ಇದೆ. ಇಲ್ಲಿಂದ ಸೀದಾ ಹೋಗ್ಬೇಕೀಗ APMCಗೆ. ಫೈನಲ್ ಆಗಿ APMC ರೀಚ್ ಆದೆ ನೋಡ್ರಿ. ಇಲ್ಲೆಲ್ಲ ಮಾರ್ಕೆಟ್ ಚಾಲೂ ಹೋಗೈತೆ. ಅಲ್ಲಿ ಇಲ್ಲೇ ಖಾಲಿ ಮಾಡ್ಬೇಕು. ಮುಂದೆ ಐತೆ ಅವ್ರದ್ದು ಗುಡಾನ. ಫೈನಲ್ ಆಗಿ ಬಂದೀನಿ. ಬಂದು ಇಲ್ಲಿ ಗಾಡಿ ಹಚ್ಚೀನಿ. ಇನ್ನೂ ಬರ್ಬೇಕು ಅವ್ರು. ಫೋನ್ ಮಾಡ್ಬೇಕು ಅವ್ರಿಗೆ. ಫೋನ್ ಮಾಡಿದ ಕೂಡ ಬರ್ತಾರೆ. ಬಂದ ಕೂಡ ಇಲ್ಲಿಂದ ಖಾಲಿ ಮಾಡ್ಕೊಂಡು ಸೀದಾ ಹೋದ್ರತ್ತ. ಇದೇ ಗುಡಾನ, ಇಲ್ಲೇ ಖಾಲಿ ಮಾಡ್ಬೇಕು. ಅವ್ರು ಬರೋ ಮಟ್ಟ ನಮ್ಮದು ಏನೂ ಇಲ್ಲ. ಬಡ ಹಗ್ಗ ಹುಚ್ಚಿದ್ರಾತಿಗೆ ಹಗ್ಗ ಹುಚ್ತೀನಿ. ಹಗ್ಗ ಹುಚ್ಚಿ ಫೋನ್ ಹಚ್ಚೀನಿ ಅವ್ರಿಗೆ. ತಾಡ್ಪಲದು ಹುಚ್ಚೀನಿ. ತಾಡ್ಪಲ್ ಮಾಡಿಸ್ಬೇಕು ಇನ್ನೂ. ಇವು ಟೋಟಲ್ 4 ಬಾಕ್ಸ್ 6 ಬಾಕ್ಸ್ ಅದಾವು. ಇಂಥವು 6 ಬಾಕ್ಸ್ ಅದಾವು. ಅವು ಬ್ಯಾಂಕಿಗೆ. ಬ್ಯಾಂಕ್ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬಂದ್ ಐತೆ ಅಂತ ಆತಾರ ಅವ್ರು. ಅದ್ರ ಸಂಬಂಧ ಇವ್ರಿಗೆ ಹೇಳೀನಿ, ಅಂಗಡಿಯವ್ರಿಗೆ. ಇವರೇ ಡೆಲಿವರಿ ಕೊಡ್ತಾರೆ. ಡೆಲಿವರಿ ಚಾರ್ಜ್ ಏನು ನಾ ಕೊಡ್ತೀನಿ ರೀಪ್ಪ ಅಂತ ಹೇಳೀನಿ ಅವ್ರಿಗೆ. ಅವ್ರು ಇಲ್ಲಿ ತೋರಿ ನಾವು ಡೆಲಿವರಿ ಕೊಡ್ತೀವಿ ಅಂತ ಅಂದಾರ. ನೋಡೋಣ. 6 ಬಾಕ್ಸ್ ಅದಾವು. ಅವೇನು ವೇಟ್ ಇಲ್ಲ, ಕಡಿಮೆ ಅದಾವು. ಇವು ಇಂಥವು ಚೌಕನು 2, ಇಲ್ಲೊಂದು 2 ಉದ್ದನು ಅದಾವು. ಇವೊಂದು ಇವೊಂದು ಮ್ಯಾಗ ಅದಾವಲ್ಲ, ಅವೊಂದು 2 ಅವು 4 ಟೋಟಲ್ 6 ಬಾಕ್ಸ್ ಅದಾವು. 6 ಬಾಕ್ಸ್ ಇವ್ರಿಗೆ ಹೇಳಿವಿ ಡೆಲಿವರಿ ಕೊಡೋಕೆ. ಸರ್ ಹೇಳ್ಯಾರ ಅಂತಂದು ಹೇಳಿ ಹ್ಞೂ ಅಂತ ಅಂದಾರ ಅವರು. ಪಾಪ ಅವ್ರದ್ದು ಟಾಟಾ ಎಸಿ ಐತಿ. ಆ ಡೆಲಿವರಿ ಚಾರ್ಜ್ ಏನು ನಾನು ಕೊಡ್ಬೇಕು. ನನಗೇನು ಸಮಾಧಾನ ಕೊಡ್ತಾನಲ್ಲ ಅದನ್ನು ಅವ್ರಿಗೆ ಕೊಡ್ತೀನಿ ನಾನು. ಮೊದಲು ತಾಡ್ಪಲ್ ಮಾಡ್ತೀನಿ ಈಗ. ಫೈನಲ್ ಆಗಿ ಬಾಗಲಕೋಟೆ ಖಾಲಿ ಆದ ಗಾಡಿ. ಹೊಂಟನೀಗ ಸೀದಾ ಹುಬ್ಳಿಗೆ. 2 ಪಾಯಿಂಟ್ ಇತ್ತಲ್ಲ, ಇಲ್ಲೇ ಪಾಯಿಂಟ್ ಖಾಲಿ ಮಾಡೀನಿ. ಅದು ಅವ್ರಿಗೆ ರೊಕ್ಕ ಕೊಟ್ಟೇನಿ. ಅದ್ರದ್ದು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಪೂರ ಗಾಡಿ ಖಾಲಿ ಆಗೈತಿ. APMC ಇದೆ, ಪೂರ ಗಾಡಿನೂ ಖಾಲಿ ಆಗೈತಿ. ಹಾಗಾಗಿ ಹೊಂಟೇನಿ ಸೀದಾ. ಇಲ್ಲೇ ನೋಡ್ರಿ, ಅದು ಮೊನ್ನೆ ಬಂದಿದ್ದೆ, ಗುಲ್ಬರ್ಗಕ್ಕೆ ಬಂದಿದ್ದೆ ಅಲ್ಲ, ಅವಾಗ ಬಂದು ಇಲ್ಲೇ ನಿಂತಿದ್ದೆ. ಈ ಕಾರ್ ನಿಂತಲ್ಲ ಇಲ್ಲೇ ನಿಂತಿದ್ದೆ. ಲೋಡಿಂಗ್ ಹಾಕತ್ತೆ ಅಂತೇಳಿ. ಆದ್ರೆ ಅದು ಲೋಡಿಂಗ್ ನಮಗೆ ನಿಂತು ವೇಟ್ ಮಾಡಿದ್ದೆ. ಅವತ್ತು ಎಷ್ಟಪ್ಪ ಅಂದ್ರೆ ಒಂದು 6:30 ಬಂದು 2 ಗಂಟೆ ಮಟ್ಟ ನಿಂತಿದ್ದೆ. ಲೋಡಿಂಗ್ ಮಾಡ್ತಾರಂತೇಳಿ ಲೋಡಿಂಗ್ ಮಾಡಿಲ್ಲ ಅವ್ರು, ಕ್ಯಾನ್ಸಲ್ ಆಗಿತ್ತೆ. ಮತ್ತು ಹೊಳ್ಳಿ ನಿನ್ನೆನೇ ಕೇಳಿದ್ದೆ ಅವ್ರಿಗೆ ಲೋಡಿಂಗ್ ಐತೇನ್ರಿ ಅಂತಂದ್ರೆ ಐತಿ, ಅಮೌಂಟ್ ಹಾಕಿಲ್ಲ ಅಂತಂದ್ರೆ. ಮತ್ತು ಇವತ್ತು ಕ್ಯಾನ್ಸಲ್ ಆಗೈತಿ. ಅದಕ್ಕೆ ಈಗ ಸೀದಾ ಹುಬ್ಳಿಗೆ ಹೋಗೋಣ. ಇದು ಸಿಗ್ನಲ್ನಾಗ ರೈಟ್ ತೊಗೋಬೇಕೀಗ. ರೈಟ್ ತೊಗೊಂಡ್ರೆ ಸೀದಾ ಒಂದ ರೋಡ ಹಿಂಗೆ ಹೋದ್ರೆ ಹೋಗತಿ. ಆದ್ರೆ ಇಲ್ಲಿ ಜಂಪ್ ಭಾಳ ಅದಾವ, ಅದ್ರ ಸಂಬಂಧ ಹಿಂಗೆ ಹೋಗೋದು. ಎಲ್ಲ ಜಾತ್ರೆಗೆ ಹೋಗಿದ್ದು ಚಕಡಿ ನೋಡ್ರಿ ಎಷ್ಟು ಅದಾವ. ಇವೆಲ್ಲ ಜಗ್ಗಿ ಅದಾವ. ಹಂಗೆ ಬಾಗಲಕೋಟೆಯಿಂದನ ಅದಾವು. ಹೋಗ್ಬೇಕಾರೆ ಹಂಗೆ ಜಗ್ಗಿದ್ವು. ಇನ್ನೂ ಅದಾವು, ಇನ್ನೂ ಜಗ್ಗಿ ಅದಾವ ಮುಂದೆ. ಅಲ್ಲೇ ಸ್ಟಾಪ್ ಮಾಡ್ರಿ ಅವ್ರೆ. ನೋಡ್ರಿ ಗಾಡಿ ಪೈಂಪ್ ಹೇರ್ಕೊಂಡು ಎಷ್ಟು ಅದಾವು. 2 3 4 5 6 7 ಗಾಡಿ. ರೀಚ್ ಆದೆ. ಇಲ್ಲಿಂದ 50 ಕಿಲೋಮೀಟ್ರ್ ಹುಬ್ಳಿ. ನಾಷ್ಟ ಅಲ್ಲೇ ನವಲಗುಂದಕ್ಕೆ ಹೋಗಿ ಮಾಡೋಣ. ಇಲ್ಲೇ ಮಾಡೋಣ ನಾಷ್ಟ ಐತಿ ಜಾಗ. ಇಲ್ಲೇ ಲಾರಿಯಿಂದ ಗಾಡಿ ಹಚ್ಚಿ ಇಲ್ಲೇ ಹೋಗಿ ಮಾಡ್ಬರೋಣ. ಪುರಿ ತೊಗೊಂಡೇನೆ ಇವತ್ತು ನಾಷ್ಟ. ಪುರಿ ಮಾಡೋದು ಇವತ್ತು ನಾಷ್ಟ. ಅದು ಎಲ್ಲ ಆಯ್ತು. ಹೋಗಿ ಸೀದಾ ಹುಬ್ಳಿಗೆ. ಇಲ್ಲಿಂದ 40 ಕಿಲೋಮೀಟ್ರ್ ಐತಿ ಹುಬ್ಳಿ. ನೋಡ್ರಿ ಇಲ್ಲೇ ನವಲಗುಂದ ದಾಟಿ ಮ್ಯಾಗ ಆಕ್ಸಿಡೆಂಟ್ ಆಗೈತಿ. ಕ್ರೂಸರ್ ಗಾಡಿ ಮತ್ತು ಕಾರ್ ಓಲ್ಟ್ಯಾಕ್ ಮಾಡ್ಬೇಕಾರೆ ಆಕ್ಸಿಡೆಂಟ್ ಆಗೈತಿ. ನೋಡ್ರಿ ಆಕ್ಸಿಡೆಂಟ್ ಓಲ್ಟ್ಯಾಕ್ ಮಾಡ್ಬೇಕಾರೆ ಆಗಿರ್ಬೇಕದ. ಇನ್ನು 8 ಕಿಲೋಮೀಟ್ರ್ ಐತಿ ಹುಬ್ಳಿ.
ಸೀದಾ ಹೋದ್ರೆ ನಾವಿಲ್ಲಿ ರಿಂಗ್ ರೋಡಿಗೆ ಹೋಗೋಣ. ರಿಂಗ್ ರೋಡ್ಲಿಂದ ಸೀದಾ ನಮ್ಮ ಕಂಪ್ನಿ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಕೈತಿ. ಹುಬ್ಳಿನ 8 ಕಿಲೋಮೀಟ್ರ್ ಐತಿ. 8 ಕಿಲೋಮೀಟ್ರ್ ನಮ್ದೊಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ದೂರ ಐತಿ ನಮ್ಮ ಸರ್ಕಲಿಂದ. ಫೈನಲ್ ಆಗಿ ಕಂಪ್ನಿಗೆ ಬಂದು ಈಗ ಮನೆಗೆ ಹೊಂಟೇನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗೋಣ ಅಂತ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.